ಎಷ್ಟಣ್ಣ? ಅಣ್ಣ ನಾನು ಹೇಳಿದ್ರೆ ಕಡಿಮೆ 70,000 ಹೇಳಿದ್ದೀನಿ. ಬೇಡ ಬಾ ನೀನು. ಅದಕ್ಕೆ 10,000 ರೂಪಾಯಿ ಅಣ್ಣ, ಈಗ ನಾನು ಹೇಳೋದು ಕೇಳಿ. ಅದೇ ಊಟ ತಿಂಡಿ 10,000 ರೂಪಾಯಿ ನೆಗದ್ ಬಿದ್ದತ್ತ. ನಿಮ್ಮ ಮನೆ ಫೈನಲ್ ಮಾಡ್ಕೊಂಡು ಬರೋ ಈಸ್ಕರಿಕೆ 10,000 ರೂಪಾಯಿ ನಂದೇ ಅಲ್ಲ. ಇನ್ನು ಕೊಡೋದು ಎಷ್ಟು? 65,000. 60,000 ರೂಪಾಯಿಗೆ ಕಟ್ಟಿ ಪ್ಲಾಸ್ಟಿಂಗ್ ಮಾಡಿ ನೆಲ ಫ್ಲೋರಿಂಗ್ ಮಾಡಿ ಬಚ್ಚೆ ಮನೆ ಬಾತ್ರೂಮಿಂದ ಅವೆಲ್ಲ ರೆಡಿ ಮಾಡಿ ಅಷ್ಟು ಬೇಜನ್ ಕೆಲಸ ಐತಿ. ಈಗ ನಾಳೆಗೆ ಬತ್ತೀಯಾ? ಎಷ್ಟು ಕೊಡ್ಬೇಕು ಅಡ್ವಾನ್ಸು? ಈಗ ಆ ಮಟ್ಟಕ್ಕಾದ್ರೆ ಬಂದ್ ಮಾಡ್ಕೊಡ್ತೀನಿ. 10,000 ರೂಪಾಯಿ ನನ್ನ ಊಟ ತಿಂಡಿಗೆ ಹೊಟ್ಟೆ ಆದ. ನೀನ್ ಕೆಲಸ ನೀನೇ ಬೇಕಾದ್ರೆ ಮಾಡ್ತೀವಿ, ನನಗೆ ಬೇಜಾರಿಲ್ಲ. ನೀನೇ ಕೆಲಸ ಮಾಡ್ತೀವಿ. 10,000 ರೂಪಾಯಿ ಇನ್ನು 60,000 ರೂಪಾಯಿ ಕಟ್ಟಿ ಪ್ಲಾಸ್ಟಿಂಗ್ ಮಾಡಿ ಬಾಯ ಕಟ್ಟಿ ನೆಲ ಫ್ಲೋರಿಂಗ್ ಎಲ್ಲ ಮಾಡ್ಕೊಟ್ಟು ಅಡುಗೆ ಮನೆಗೆಲ್ಲ ಕಲ್ಲು ಹಾಕಿ ಒಂದೊಂದು ಸ್ಟೆಪ್ ಕಲ್ಲು ಹಾಕ್ಬೇಕು ನಿನಗೆ ಅಡುಗೆ ಮಾಡ್ಕೊಡಕ್ಕೆ. ಇದೆಲ್ಲ ಎಷ್ಟು ಖರ್ಚು ಗೊತ್ತಾ? ನಾನು ನಿನಗೆ ನೀನು ಹೇಳಿರೋದೇ ಕಡಿಮೆ. ನಾನು ನಿನ್ಗೆ ಹೇಳ್ತಾ ಇರೋದೇ ಕಡಿಮೆ. ನನಗೆ 70,000 ರೂಪಾಯಿ ಹೇಳಿರೋದೇ ನಿನಗೆ ಕಡಿಮೆ. ಯಾವ್ದ್ರಾಗ ನೀನು ಎಷ್ಟು ಉಳಿತು ಬಾ ನೋಡೋಣ. ಅಲ್ಲಿ ಲೆಕ್ಕ ನೀನು ಉಳಿತಿರೋದು ನನಗೆ ಕೊಟ್ಟೆ ಬೇಡ. ಹೇಳೋದು ಕೇಳಿದ್ವಿ ಏನಪ್ಪ ಅಂದ್ರೆ ಇದು ವಿಶ್ವಾಸದ ಮೇಲೆ ಮಾಡ್ಬೇಕು ಮಾಡ್ಕೊಳ್ತೀನಿ ಅಷ್ಟು ಬಿಟ್ಟರೆ ಈ ನಾನು ಎಲ್ಲ ಉಳಿಯೋ ದುಡ್ಡು ಹಂಗೆ ಆ ಮಟ್ಟಕ್ಕೆ ಮಾಡಂಗಿದ್ರೆ ನಾನು ಕೂಲಿ ಮಾಡೋ ಮಟ್ಟಕ್ಕೆ ಬಂದಿರಲಿಲ್ಲ. ನೀ ಸುಮ್ಮನೆ ಊಟ ತಿಂಡಿಗೆ ಅವನಿಲ್ಲೆಲ್ಲ ನಿಲ್ಲಲ್ಲ ಅಂತ ಸುಮ್ಮನೆ ಹೊಟ್ಟೆ ಇಲ್ಲ ಬಾ ಪರಿಸ್ಥಿತಿ ಹಂಗೈತೆ ಅವನು. ಇಲ್ಲ ಇಲ್ಲ ಅದಾದೈತೆ ಅಷ್ಟು ಮಾಡ್ಕೊ ಹೋಗು. ಜಾಸ್ತಿ ಆಗೈತೆ ಈ ಸೋಮವಾರ ಹಾಕ್ಸ್ಬಿಡು ಮಾಡ್ಕೊಂಡು.